ಮುಂದೆ ನಮ್ ಕ್ಷಮೆ ಕೇಳಿದ್ರೆ ಈ ಮದುವೆ ನಡೆಯುತ್ತೆ, ಅದಕ್ಕೆ ನಾನು ಹೊಣೆ. ಏನ್ ಸಾಹೇಬ್ರೆ, ನಿಮ್ ಪ್ರತಿಷ್ಠೆ ಮುಖ್ಯನಾ ಅಥವಾ ಹುಡುಗಿ ಭವಿಷ್ಯ ಮುಖ್ಯನಾ? ನಿನ್ನ ಮಗಳ ಮದುವೆ ನಡೆಯುತ್ತೆ. ಶಬಾಷ್ ಸಾಹೇಬ್ರೆ, ಅಂತೂ ನಿಮ್ ಮನಸ್ಕರ್ಗೆ ಕ್ಷಮೆ ಕೇಳೋದಿಕ್ಕೆ ಒಪ್ಕೊಂಡಿದ್ದೀರಾ ಅಂತ ಆಯ್ತು. ಈ ಹುಡುಗನ ಜೊತೆ ಅಲ್ಲ, ಹಲೋ ದೊಡ್ಡ ಮನುಷ್ಯರೇ, ನಮ್ಮನ್ ದಾಟಿ ಇಲ್ಲಿ ಯಾವನ ಹುಡುಗಿ ತಾಳಿ ಕಟ್ಟಲ್ಲ. ನಿನಗೆ ಕಿಟ್ಟಿ ಅಂಥವನು ಅವನ ಕುಟುಂಬ ಎಂಥದ್ದು ಅಂತ ಮೊದಲೇ ಗೊತ್ತಿತ್ತು ಅಲ್ವಾ? ನಿನ್ನೆ ಕೇಳ್ತಿರೋದು ಅವನು ಎಂಥವನು ಅಂತ ಗೊತ್ತಿತ್ತಲ್ವ ನಿನಗೆ? ಎಲ್ಲಿ ಹೋಗ್ತಾ ಇದೀಯ? ನಿನ್ನ ಮದುವೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ ನೀನು ಮಾಡಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀನು ಮಾಡಿರೋ ಕರ್ಮದಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ಮಾಡ್ದೆ ತಾತ? ಸುಮ್ಮನೆ ಏನೇನೋ ಹೇಳಿ ನನ್ನ ಹಳ್ಳ ತಳಕ್ಕೆ ನೋಡ್ಬಿಡಿ. ಅಪ್ಪ, ಅವನು ಏನು ಮಾಡ್ದ ಅಪ್ಪ? ಅವನಿಗೆ ಇಷ್ಟ ಇಲ್ಲ ಅಂದರೂ ಯಾಕೆ ಈ ಮದುವೆಗೆ ಒತ್ತಾಯ ಮಾಡ್ತಿದ್ದೀರಾ? ಏನು ಮುಖ ನೋಡ್ತಿದ್ಯಾ? ನೀನೇ ಬಾಯ್ಬಿಟ್ಟು ಹೇಳ್ತೀಯೋ ಇಲ್ಲ ನಾನು ಹೇಳೋ? ನಾನು ಇವನಿಗೆ ಯಾಕೆ ಒತ್ತಾಯ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಅನಿಸ್ತಾ ಇದೆ ಅಲ್ವಾ? ಆದ್ರೆ ಇವತ್ತು ಲಕ್ಷ್ಮಿ ಜೀವನ ಹೀಗಾಗೋದಕ್ಕೆ ಇವನೇ ಕಾರಣ. ಇವನಿಂದನೇ ಪಾಪ ಹೆಣ್ಮಗು ಈಗ ಅಳ್ತಾ ಕೂತಿರೋದು. ಅವ್ರ ಮನೆಯವರೆಲ್ಲ ಸಂಕಟ ಅನುಭವಿಸ್ತಾ ಇರೋದು. ಅಪ್ಪ, ಏನು ಹೇಳ್ತಿದ್ರಪ್ಪ? ಅಪ್ಪ, ನಾನು ಏನು ಮಾಡಿಲ್ಲ ಅಪ್ಪ. ತಾತನಿಗೆ ಈ ಊರಿನ ಜನದ ಮೇಲಿರೋ ಸಾಫ್ಟ್ ಕಾರ್ನರ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಶಬಾಸ್ ಶಬಾಸ್ ಮೊಮ್ಮಗಳೇ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಸಾಧಿಸ್ತಾ ಇದೆಯಾ ಅಲ್ವಾ? ಸರೋಜಾ, ನೋಡು ನಿನ್ನ ಮೊಮ್ಮಗ ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಅಂತ. ನೀನು ಮಾಡಿರೋ ಅನ್ಯಾಯ ಏನು ಅಂತ ನಾನು ನೆನಪಿಸ್ತೀನಿ. ಪ್ರಸಾದ, ನೀವೇನಾದ್ರೂ ತಾತನ ಹತ್ರ ಕಿಟ್ಟಿ ಬಗ್ಗೆ ಹೇಳಿದ್ರೆ ನೀವು ಈ ಕೆಲಸದಲ್ಲಿ ಇರ. ಈಗ ಗೊತ್ತಾಯ್ತಾ ನಿಮ್ಗೆಲ್ರಿಗೂ? ನಿನಗೆ ಒಂದು ಚೂರಾದ್ರೂ ಆತ್ಮಸಾಕ್ಷಿ ಅನ್ನೋದು ಚುಟ್ಲಿಲ್ವಾ? ಇಲ್ಲ, ನನಗೆ ಸ್ವಲ್ಪನೂ ಗಿಲ್ಟ್ ಫೀಲ್ ಆಗಲಿಲ್ಲ. ಯಾಕೆ? ಅಮ್ಮುಗೆ ಅವಳ ಕನ್ಸುಗಳನ್ನ ನುಚ್ಚು ನೂರು ಮಾಡಿ ಈ ಹಳ್ಳಿ ಕೊಂಪೆಲಿರೋ ಆಫ್ಟರ್ ಆಲ್ ಒಬ್ಬ ಸ್ಕೂಲ್ ಟೀಚರ್ಗೆ ಮದುವೆ ಮಾಡ್ಕೊಡುವಾಗ ನಿಮಗೆ ಗಿಲ್ಟ್ ಫೀಲ್ ಆಯ್ತಾ? ಇಲ್ವಲ್ಲ. ಇದು ಹಾಗೇನೆ. ಆ ಲಕ್ಷ್ಮಿ ಅಮ್ಮು ಜೀವನನ ಹಾಳು ಮಾಡಿದ್ಲು. ಈಗ ಅಮ್ಮು ಅನುಭವಿಸ್ತಾ ಇರೋ ನೋವನ್ನ ಅವಳು ಅನುಭವಿಸ್ಲಿ ಅಷ್ಟೇ. ಸ್ವಲ್ಪನಾದ್ರೂ ವಿವೇಕ ಇಟ್ಕೊಂಡು ಮಾತಾಡೋ. ಒಂದು ಹೆಣ್ಮಗು ಜೀವನನ ಬೀದಿಗೆ ತಂದಿರೋದನ್ನ ಘನಕಾರ್ಯ ಅನ್ನೋ ತರ ಸಮರ್ಥನೆ ಮಾಡ್ಕೊಳ್ತಾ ಇದೆಯಲ್ಲ ನೀನು. ಅಸಹ್ಯ ಆಗುತ್ತೆ ಕೇಳೋಕೆ. ಏನಂದೆ ನೀನು? ಅಮ್ಮು ಲೈಫು ಹಾಳಾಗೋಯ್ತು. ಎಲ್ಲ ಹಾಳಾಗಿದೆ ತೋರಿಸು. ಅಮ್ಮಗೆ ಯಾರಾದ್ರೂ ನಿಂತರ ಸುಳ್ಳು ಹೇಳಿ ಕದ್ದು ಮುಚ್ಚಿ ಮದುವೆ ಮಾಡಕ್ ನೋಡಿದ್ರೆ
ಅಥವಾ ಅಮ್ಮ ಮದುವೆ ಆಗಿರೋ ಹುಡುಗನ ಬಗ್ಗೆ ಊರು ತುಂಬಾ ಮಾನ್ಗೆಟ್ಟವನು ಅಂತ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರ? ಸಂಜೀವ್ ಒಬ್ಬ ಒಳ್ಳೆ ಹುಡುಗ, ಸ್ವಾಭಿಮಾನಿ, ವಿದ್ಯಾವಂತ. ಕಿತ್ತಿ ಸಂಜೀವನ ಕಾಲ್ ಧೂಳಿಗೂ ಸಮ ಇಲ್ಲ ಅವನು. ಹೋಗಿ ಹೋಗಿ ಆ ಪಟೇಲ್ನ ಮನೆಗೆ ಆ ಹುಡುಗಿನ ಮದುವೆ ಮಾಡ್ಕೊಡೋಕೆ ಹೊರಟಿದ್ಯಲ್ಲ ನೀನು. ಮನುಷ್ಯತ್ವ ಅನ್ನೋದು ಇದೆಯಲ್ಲ ನಿನಗೆ? ನಮ್ಮಮ್ಮನ ಮದುವೆ ದಿನನೇ ಕಿಡ್ನಾಪ್ ಮಾಡಕ್ ನೋಡ್ದವನು ಅವನು. ಅವನ ಮನೆಗೆ ಒಂದು ಹೆಣ್ಮಗು ನನ್ನ ಮದುವೆ ಮಾಡ್ಕೊಡಕ್ಕೆ ನಾಟಕ ಆಡ್ತಾ ಇದೆಯಲ್ಲ ನೀನು. ನೀನು ನನ್ನ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ನೋಡಿ ತಾತ, ನಿಮಗೆ ಆ ಲಕ್ಷ್ಮಿ ಮೇಲೆ ಅವ್ರ ಮನೆಯವ್ರ ಮೇಲೆ ಅಕ್ಕರೆ ಇರ್ಬೋದು, ಆದರೆ ನಾನು ಅವಳನ್ನ ಮದುವೆ ಆಗೋಕ್ಕೆ ಖಂಡಿತ ರೆಡಿ ಇಲ್ಲ. ನೀವೇನಾದರೂ ನನಗೆ ಫೋರ್ಸ್ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲಾರ್ದು ಬಿಟ್ಟು ಎಲ್ಲಾದರೂ ಹೊರಟೋಗ್ತೀನಿ ಅಷ್ಟೇ. ಯಾರು ನನ್ನ ತಡಿಬೇಡಿ. ಅಂತೂ ದೊಡ್ಡ ಮನೆ ಮರ್ಯಾದೆ ತೆಗೆಯೋದಕ್ಕೆ ಚೆನ್ನಾಗಿ ತಯಾರಾಗಿ ಬಂದಿದ್ಯಾ ಕಣಪ್ಪ. ಪಾಪ ನಳಿನಿ ಮದುವೆ ನಿಂತಿದ್ದಕ್ಕೆ ಮರ್ಯಾದೆ ಹೋಯ್ತು ಅಂತ ಬೆಂಕಿ ಹಚ್ಕೊಳ್ಳೋಕೆ ರೆಡಿಯಾಗಿತ್ತು. ಆದ್ರೆ ಬದುಕೋ ಅರ್ಹತೆ ಕಳ್ಕೊಂಡವ್ರು ನಾವು. ಇನ್ನಂತ ನಂಬಿಕೆ ದ್ರೋಹಿ ಮೇಲೆ ನಂಬಿಕೆ ಇಟ್ಟು ಆ ಹುಡುಗಿ ಮದುವೆಗೆ ಒಪ್ಪಿಗೆ ಕೊಟ್ಟಲ್ಲ ನಾನು.